ಅಮೆರಿಕಕ್ಕೆ ಸಟ್ಟು ಹೊಡೆದ ಇರಾನ್ ಸರ್ಕಾರ ನೋಡಿ ಮೂರು ದಿನಗಳಲ್ಲಿ ರೈಲ್ವೆ ಬ್ರಿಡ್ಜ್ ಪುನರ್ ನಿರ್ಮಾಣವನ್ನ ಮಾಡಲಾಗುತ್ತೆ. ಅಮೆರಿಕದ ದಾಳಿಯಿಂದ ಹಾನಿಯಾಗಿದ್ದಂತಹ ಸೇತುವೆ ಇದು. ಅಮೆರಿಕಕ್ಕೆ ಸಟ್ಟು ಹೊಡೆದ ಇರಾನ್ ಸರ್ಕಾರ ಕೆಲವೊಂದಿಷ್ಟು ಷರತ್ತುಗಳನ್ನ ಮುಂದಿಟ್ಟಿದೆ. ಅದರಲ್ಲಿ ಈಗ ರೈಲ್ವೆ ಬ್ರಿಡ್ಜ್ ಏನಿದೆ ಆ ದಾಳಿಯ ಪರಿಣಾಮದಿಂದಾಗಿ ಸಂಪೂರ್ಣವಾಗಿ ಧ್ವಂಸ ಆಗಿತ್ತಲ್ಲ, ಈಗ 3 ದಿನಗಳಲ್ಲಿ ರೈಲ್ವೆ ಬ್ರಿಡ್ಜ್ ಪುನರ್ ನಿರ್ಮಾಣಗೊಳ್ಳಲಿದೆ. ಅಮೆರಿಕದ ದಾಳಿಯಿಂದ ಹಾನಿಯಾಗಿದ್ದಂತಹ ಸೇತುವೆ ಇರಾನ್ನ ಕಶನ್ ಪ್ರದೇಶದಲ್ಲಿರುವಂತಹ ರೈಲ್ವೆ ಸೇತುವೆ ಇದಾಗಿರುವಂತದ್ದು. ಇರಾನ್ನಲ್ಲಿ ಹಾನಿ ಪ್ರದೇಶಗಳ ಯಾವೆಲ್ಲ ಹಾನಿಗೆ ಒಳಗಾಗಿದ್ವು ಪ್ರದೇಶಗಳು ಅವೆಲ್ಲವೂ ಕೂಡ ಪುನರ್ ನಿರ್ಮಾಣ ಆಗಿದ್ದಾವೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅಮೆರಿಕದ ದಾಳಿಯಿಂದ ಸಂಪೂರ್ಣವಾಗಿ ಆ ರೈಲ್ವೆ ಬ್ರಿಡ್ಜ್ ಏನಿದೆ ಎಲ್ಲವೂ ಕೂಡ ಹಾನಿ ಆಗ್ಬಿಟ್ಟಿತ್ತು. ಈ ರೈಲುಗಳು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು, ಓಡಾಡ್ತಾನೆ ಇರಲಿಲ್ಲ. ಈಗ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ. ಯಥಾಸ್ಥಿತಿಯಾಗಿ ರೈಲು ಸಂಚರಿಸ್ತಾ ಇದೆ. ಅಲ್ಲಿರುವಂತಹ ಜನರು ಕೂಡ ಈಗ ನೆಟ್ಟುಸಿರನ್ನ ಬಿಟ್ಟಿರುವಂಥದ್ದು. 3 ದಿನಗಳಲ್ಲಿ ರೈಲ್ವೆ ಬ್ರಿಡ್ಜ್ ಅನ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ. ಸಂಪೂರ್ಣವಾಗಿ ಈ ದಾಳಿಯಿಂದ ಸೇತುವೆ ಕಂಪ್ಲೀಟ್ ಆಗಿ ಹಾನಿಯಾಗಿ ಹೋಗ್ಬಿಟ್ಟಿತ್ತು. ಇರಾನ್ ಅವರು ಕೇಳ್ಕೊಂಡಿದ್ರು ಸಾಕಷ್ಟು ನಷ್ಟ ಆಗಿದೆ ಯುದ್ಧದಿಂದ ಅಂತ ಹೇಳಿ ಕೂಡ ಕೆಲವೊಂದಿಷ್ಟು ಷರತ್ತುಗಳನ್ನು ಇಟ್ಟಿದ್ದಾರೆ. ಇವತ್ತೊಂದು ಶಾಂತಿ ಸಭೆಯಲ್ಲಿ ಏನೆಲ್ಲ ಮಾತುಕತೆ ಆಗತ್ತೆ, ಏನಾದರೂ ಪರಿಹಾರವನ್ನ ಕೊಡ್ತಾರಾ, ಇದಕ್ಕೆ ಖರ್ಚು ವೆಚ್ಚವನ್ನ ನೋಡ್ಕೊಳ್ತಾರಾ ಅನ್ನೋದು ನೋಡ್ಬೇಕಾಗುತ್ತೆ.